Hey guys, welcome back to my channel, Spurti Vlogs. So guys, ಇವತ್ತಿನ ವ್ಲಾಗ್ ಒನ್ ಆಫ್ ದ ಮೋಸ್ಟ್ ಇಂಟ್ರೆಸ್ಟಿಂಗ್ ಆ್ಯಂಡ್ ರಿಕ್ವೆಸ್ಟೆಡ್ ವಿಡಿಯೋ ಅಂತಲೇ ಹೇಳ್ಬೋದು. ಸೊ ಯೂಶ್ವಲಿ ನಾನು ಕಾಲೇಜ್ಗೆ ಹೋಗೋದನ್ನು ಮತ್ತು ನನ್ನ ಪ್ರಾಕ್ಟಿಕಲ್ ಕ್ಲಾಸಸ್ ಎಲ್ಲದನ್ನು ವ್ಲಾಗ್ ಮಾಡಿ ಶೇರ್ ಮಾಡಿ ಅಂತ ತುಂಬ ಜನ ಕೇಳ್ತಿರ್ತಾರೆ. ಬಟ್ ಸ್ಟಾರ್ಟಿಂಗ್ ಡೇಸಲ್ಲಿ ನಾನು ತುಂಬ ಮಾಡ್ತಿದ್ದೆ, ವೀಡಿಯೋಸ್ ಎಲ್ಲ ಮಾಡಿ ಅಪ್ಲೋಡ್ ಎಲ್ಲ ಮಾಡ್ತಿದ್ದೆ. ಸೊ ಆಗ ತುಂಬ ಜನಕ್ಕೆ ಇಷ್ಟ ಆಗ್ತಿತ್ತು. ಈಗೀಗ ನಾನು ಸ್ವಲ್ಪ ಕಮ್ಮಿ ಮಾಡಿದ್ದೀನಿ, ಯಾಕಂದರೆ ನನಗೆ ಪ್ರಾಕ್ಟಿಕಲ್ ಕ್ಲಾಸಸ್ ಜಾಸ್ತಿ ಇರುತ್ತೆ ಮತ್ತು ಸೆಮ್ ಎಂಡ್ ಆಗಿರೋದ್ರಿಂದ ಎಕ್ಸಾಮ್ಸ್ ಮತ್ತು ಪ್ರೆಸೆಂಟೇಷನ್ಸ್ ಎಲ್ಲ ತುಂಬ ಇರುತ್ತೆ. ಸೊ ಅದಕ್ಕೆ ಅದ್ರ ಮೇಲೆಲ್ಲ ಕಾನ್ಸಂಟ್ರೇಟ್ ಮಾಡ್ತಿದ್ದೆ. ಆ್ಯಂಡ್ ದಿಸ್ ವಿಡಿಯೋ ವಾಸ್ ಶಾಟ್ ಸೋ ಮೆನಿ ಡೇಸ್ ಬ್ಯಾಕ್. ಹಾಯ್ ಫ್ರೆಂಡ್ಸ್, ನಾವು ಬಿರಿಯಾನಿ ಮಾಡ್ತಾ ಇದ್ದೀವಿ. ಸೊ ಲೆಟ್ಸ್ ಕಮ್ ಬ್ಯಾಕ್. ಸೊ ನನ್ನ ಸೀನಿಯರ್ಸ್ ಮತ್ತು ನನ್ನ ಕ್ಲಾಸ್ಮೇಟ್ಸ್ ಎಲ್ಲರೂ ತುಂಬ ಸಪೋರ್ಟಿವ್. ನಾನು ವ್ಲಾಗ್ ಎಲ್ಲ ಮಾಡ್ತೀನಿ ಅಂದರೆ ಅವರೇ ವೀಡಿಯೋಸ್ ಎಲ್ಲ ಮಾಡಿಕೊಡ್ತಾರೆ ನನಗೆ. ಮತ್ತು ನಾನು ವ್ಲಾಗ್ ಮಾಡ್ತಿದ್ದೀನಿ ಅಂದಿದ ತಕ್ಷಣ ಸಾಕು, ಎಲ್ಲರೂ ನಿಮ್ಮ ಜೊತೆ ಮಾತಾಡೋಕ್ಕೆ ಹಾಯ್ ಹಲೋ ಅಂತೆಲ್ಲ ಹೇಳ್ತಿರ್ತಾರೆ. ಸೊ ದ್ಯಾಟ್ಸ್ ಸೊ ಕ್ರೇಜಿ ಅಬೌಟ್ ದೆಮ್. ಆ್ಯಂಡ್ ಇವಾಗ ಲೆಟ್ಸ್ ಕಮ್ ಬ್ಯಾಕ್. ಸೊ ಇದೇನು ಅಂತಂದರೆ ನಮ್ಮ ಕಾಲೇಜಲ್ಲಿ ಒಂದು ಈವೆಂಟ್ ಇತ್ತು ಆ್ಯಂಡ್ ಅದ್ರ ಜೊತೆಗೆ ನಮಗೆ ಪ್ರಾಕ್ಟಿಕಲ್ ಎಕ್ಸಾಮ್ ಕೂಡ ಇತ್ತು. ಏನು ಮಾಡ್ತಿರೋದು? ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಪಾಪಾಜಿ ಮಾಡ್ತಾ ಇದ್ದೀವಿ. ನೋಡಿ ಪಾಪಾಜಿ. ಸೊ ಈವೆಂಟ್ ಇತ್ತು ಅಂತ ಹೇಳಿದ್ನಲ್ಲ, ಸೊ ವಿಮೆನ್ಸ್ ಡೇ ಈವೆಂಟನ್ನು ಮಾಡಿದ್ದು. ಸೊ ಅದಕ್ಕೆ ತುಂಬ ಜನ ಗೆಸ್ಟ್ನೆಲ್ಲ ಇನ್ವೈಟ್ ಮಾಡಿದ್ರು ಬೇರೆ ಕಾಲೇಜಸ್ಸಿಂದ ಎಲ್ಲ. ಸೊ ಅದಕ್ಕೆ ಅವ್ರಿಗಂತ ನಾವು ಇಲ್ಲಿ ಸ್ಪೆಷಲಾಗಿ ಫುಡ್ನೆಲ್ಲ ಪ್ರಿಪೇರ್ ಮಾಡ್ತಿದ್ವಿ. ಸೊ ಹಾಗೆ ನಾವು ಕೂಡ ಕಿಚನಲ್ಲಿ ಇರಬೇಕಾಗಿತ್ತು. ಸೊ ನಾವು ಸ್ಟೂಡೆಂಟ್ಸ್ ಮತ್ತು ಶೆಫ್ಸ್ ಎಲ್ಲರೂ ಸೇರಿ ಎಲ್ಲದನ್ನು ಮಾಡಿದ್ದು. ಸೊ ಸಪ್ರೇಟ್ ಬ್ಯಾಚಸ್ ಆಗಿ ಮಾಡಬೇಕಾಗಿರುತ್ತೆ. ಸೊ ದಟ್ ಆರ್ ಸೋ ಮೆನಿ ಥಿಂಗ್ಸ್ ಇನ್ ಡೀಟೇಲಾಗಿ ಹೇಳೋಕ್ಕೆಲ್ಲ ಆಗಲ್ಲ. ಸೊ ಅದಕ್ಕೆ ಹೇಳ್ಬೇಕಂದ್ರೆ ಒಂದು 2-3 ವ್ಲಾಗ್ಸ್ ಆದರೂ ಬೇಕಾಗುತ್ತೆ. ಆ್ಯಂಡ್ ಇಲ್ಲಿ ನಾನು ಶಾರ್ಟಾಗಿ ಬ್ರೀಫಾಗಿ ನಿಮಗೆಲ್ಲ ಈಸಿಯಾಗಿ ಅರ್ಥ ಆಗಲಿ ಅಂತ ಫ್ಯೂ ಥಿಂಗ್ಸ್ನ ಹೇಳ್ತಿದ್ದೀನಿ. ಏನಲ್ವಾ? ಮೂಂಗ್ ದಾಲ್ ಅಲ್ವಾ? ಮೂಂಗ್ ದಾಲ್ ಅಲ್ವಾ? ಶೆಫ್ನ ಕರಿ. ಮೂಂಗ್ ದಾಲ್ ಅಲ್ವಾ ಅಲ್ಲ ಅಂದ್ರೆ ಇವಾಗ ನಂಗೆ ಏನ್ ಕೊಡ್ತೀಯಾ? ನಂಗೆ ಅಲ್ವಾ. ದಿಸ್ ಇಸ್ ಮೂಂಗ್ ದಾಲ್ ಅಲ್ವಾ, ರೈಟ್? ಸರಿ ಬಿಡಕ್ಕ. ಸೊ ಹೇಳ್ದಂಗೆ ಬ್ಯಾಚ್ ವೈಸ್ ಡಿವೈಡ್ ಮಾಡಿರ್ತಾರೆ. ನಮ್ಮ ಜೊತೆ ಸೀನಿಯರ್ಸ್ ಕೂಡ ಇರ್ತಾರೆ ಗೈಡ್ ಮಾಡೋಕ್ಕೆ, ಮತ್ತು ಶೆಫ್ಸ್ ಕೂಡ ಇರ್ತಾರೆ. ಸೊ ಅವರೆಲ್ಲರೂ ನಮ್ಮನ್ನ ಗೈಡ್ ಮಾಡ್ತಿರ್ತಾರೆ, ಏನು ಮಾಡಬೇಕು ಹೆಂಗೆ ಮಾಡಬೇಕು ಅಂತೆಲ್ಲ. ಸೊ ಈ ಪ್ರಾಕ್ಟಿಕಲ್ ಮಾರ್ಕ್ಸ್ ಏನಿರುತ್ತೆ ಅದು ನಮ್ಮ ಫೈನಲ್ ಎಕ್ಸಾಮ್ಗೆ ಇನ್ಕ್ಲೂಡ್ ಆಗೋ ಥರ ಕೂಡ ಇರುತ್ತೆ. ಆ್ಯಂಡ್ ಎಷ್ಟೊಂದು ಫುಡ್ ವೆರೈಟೀಸ್ನ ಪ್ರಿಪೇರ್ ಮಾಡಿರ್ತೀವಿ. ಆ್ಯಂಡ್ ಈಗ ನೀವು 5 ಸ್ಟಾರ್ ಹೋಟೆಲಲ್ಲಿ ಯಾವ ಥರ ಬೊಫೆ ಸಿಸ್ಟಮ್ನ ನೋಡ್ತಿರೋ, ಎಂಜಾಯ್ ಮಾಡ್ತಿರೋ, ಅದೇ ರೀತಿ ಬೊಫೆ ಸಿಸ್ಟಮ್ನ ನಾವು ಕೂಡ ಇಲ್ಲಿ ಅರೇಂಜ್ ಮಾಡಿರ್ತೀವಿ. ಸೊ ದಿಸ್ ಇನ್ಕ್ಲೂಡ್ಸ್ ಹ್ಯೂಜ್ ವೆರೈಟೀಸ್ ಆಫ್ ಫುಡ್ ಆ್ಯಂಡ್ ಡಿಶಸ್. ಸೊ ಗೆಸ್ಟ್ ಎಲ್ಲ ತುಂಬ ಖುಷಿಯಾಗಿ ಫುಡ್ನೆಲ್ಲ ಎಂಜಾಯ್ ಮಾಡ್ತಾರೆ. ಸೊ ಎವ್ರಿಥಿಂಗ್ ವಿಲ್ ಬಿ ಇನ್ಕ್ಲೂಡೆಡ್ ಇನ್ ದಿಸ್ ಬೊಫೆ. ದೇರ್ ವಿಲ್ ಬಿ ಅ ಹ್ಯೂಜ್ ಸ್ಪ್ರೆಡ್ ಆ್ಯಂಡ್ ಲೈವ್ ಕೌಂಟರ್ಸ್, ಲೈವ್ ಸೆಕ್ಷನ್ ಕೂಡ ಇರುತ್ತೆ. ಸೊ ಅಲ್ಲಿ ಲೈವ್ ಆಗಿ ನಾವು ವೇಫಲ್ಸ್, ಪ್ಯಾನ್ ಕೇಕ್ಸ್, ಹಾಟ್ ದೋಸಾಸ್ ಎಲ್ಲ ಕೂಡ ಇರುತ್ತೆ. ಆ್ಯಂಡ್ ದಿಸ್ ಇಸ್ ಬ್ರಂಚ್ ಬುಫೆಟ್. ಸೊ ಅದಕ್ಕೆ ಇಲ್ಲಿ ನೀವು ಬ್ರೇಕ್ಫಾಸ್ಟ್ ಆಪ್ಷನ್ಸ್, ಲಂಚ್ ಆಪ್ಷನ್ಸ್ ಎಲ್ಲದನ್ನು ಕೂಡ ನೀವು ನೋಡ್ಬೋದು. ಆ್ಯಂಡ್ ದಿಸ್ ಸೆಕ್ಷನ್ ಇಸ್ ಒನ್ ಆಫ್ ದ ಫೇವ್ರೆಟ್ ಸೆಕ್ಷನ್ ಫಾರ್ ಎವ್ರಿಬಡಿ, ಚಾಟ್ಸ್ ಕೌಂಟರ್. ಸೊ ಇಲ್ಲಿ ಬಂದ್ಬಿಟ್ಟು ಪಾನಿಪೂರಿ ಎಲ್ಲ ಫ್ರೆಶ್ ಆಗಿ ಮಾಡ್ಕೊಡ್ತಿದ್ರು. ಆ್ಯಂಡ್ ದಿಸ್ ಇಸ್ ವಾಫಲ್. ಸಚ್ ಎ ಮೆಸ್ಸಿ ಜಾಬ್. ನಾರ್ಮಲ್ ಪಾನಿ ಬೇಕು ನನಗೆ. ನಿಮಗೆ ಜಾಸ್ತಿ ಬಿಸ್ನೆಸ್ ಆಗ್ತಾ ಇರೋದು. ಆಫ್ ಕೋರ್ಸ್ ಅದೇ. ಸೊ ನಾವು ಲೆಟ್ಸ್ ಕಮ್ ಬ್ಯಾಕ್ ಟು ಮೈ ಕಿಚನ್, ಮೈ ಹೌಸ್ ಕಿಚನ್. ಸೊ ಇವಾಗ ನಾನು ಪಾಸ್ತಾ ಮಾಡೋದನ್ನು ತೋರಿಸ್ತಿದ್ದೀನಿ. ಸೊ ಸಿಂಪಲಾಗಿ ನಾನು ಮನೆಯಲ್ಲಿ ಡಿನ್ನರ್ಗೆ ಅಂತ ಪಾಸ್ತಾನ ಪ್ರಿಪೇರ್ ಮಾಡಿದ್ದೆ ಎಲ್ಲರಿಗೂ ಕೂಡ. ಆ್ಯಂಡ್ ಎವ್ರಿಬಡಿ ಲವ್ಡ್ ಇಟ್. ಸೊ ಇದು ಬಂದ್ಬಿಟ್ಟು ವೈಟ್ ಸಾಸ್ ಸ್ವೀಟ್ ಕಾರ್ನ್ ಪಾಸ್ತಾ ಅಂತ ನೇಮ್ ಮಾಡಿದ್ದೀನಿ. ಸೊ ಐ ಹ್ಯಾವ್ ಡಿಡ್ ಇಟ್ ಇನ್ ಮೈ ಓನ್ ವೇ. ಸೊ ಅದಕ್ಕೆ ಈ ಥರ ನೇಮ್ ಮಾಡಿದ್ದೀನಿ. ಸೊ ಇಲ್ಲಾಂದರೆ ನೀವು ವೈಟ್ ಸಾಸ್ ಪಾಸ್ತಾ ಅಂತ ಕೂಡ ಹೇಳ್ಬೋದು. ಸೊ ಲೆಟ್ಸ್ ಸಿ ದ ರೆಸಿಪಿ. ಸೊ ಫಸ್ಟ್ ಇಲ್ಲಿ ಒಂದು ಪ್ಯಾನ್ ಎತ್ಕೊಂಡು ಅದಕ್ಕೆ ಬಟರ್ ಹಾಕಿಬಿಟ್ಟು ಅದಾದಮೇಲೆ ಅದಕ್ಕೆ ಚಾಪ್ಡ್ ಗಾರ್ಲಿಕ್ ಆ್ಯಂಡ್ ಗ್ರೀನ್ ಚಿಲ್ಲಿನ ಆ್ಯಡ್ ಮಾಡಿದ್ದೀನಿ. ಅದಾದಮೇಲೆ ಇದಕ್ಕೆ ನಾನು 2-3 ಸ್ಪೂನ್ಸ್ ಆಗೋಷ್ಟು ಆಲ್ ಪರ್ಪಸ್ ಫ್ಲವರ್ ಮೈದಾನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇನ್ನೇನೋ ಸ್ವಲ್ಪ ಬಟರ್ ಬೇಕು ಅಂತ ಅನಿಸ್ತು. ಸೊ ಇದಕ್ಕೆ ನಾನು ಸ್ವಲ್ಪ ಬಟರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ರಾಸ್ ಮೇಲೆ ಹೋಗೋವರೆಗೂ.
ಆದಮೇಲೆ ಇದಕ್ಕೆ ಮಿಲ್ಕ್ ಹಾಕ್ಕೊಂಡಿದ್ದೀನಿ. ಸೊ ಬಾಯ್ಲ್ ಮಾಡಿ ಇಟ್ಟಿರೋ ಮಿಲ್ಕ್ನ ಹಾಕ್ಕೊಬೇಕು ಆ್ಯಂಡ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ವಿತೌಟ್ ಎನಿ ಲಮ್ಸ್. ಆ್ಯಂಡ್ ನಾವು ರೂನ ಏನು ಪ್ರಿಪೇರ್ ಮಾಡ್ಕೊಂಡಿರ್ತೀವಿ ದ ಬಟರ್ ಆ್ಯಂಡ್ ಮೈದಾ ಮಿಕ್ಸ್ಚರ್, ಸೊ ಅದು ಬರ್ನ್ ಆಗಬಾರ್ದು, ಆ ಥರ ನೋಡ್ಕೊಳ್ಳಿ. ಆ್ಯಂಡ್ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಇಲ್ಲಿ ನಾನು 1.5 ಕಪ್ ಆಗೋಷ್ಟು ಸ್ವೀಟ್ ಕಾರ್ನ್ನ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ಕೊತಿದ್ದೀನಿ. ಸೊ ಜಸ್ಟ್ ಸಮ್ ಸಾಲ್ಟ್ ಹಾಕ್ಬಿಟ್ಟು ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದನ್ನು ವಾಟರೆಲ್ಲ ಸ್ಟ್ರೈನ್ ಮಾಡಿಬಿಟ್ಟು ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಕೂಡ ಒಂದು ಬಾಯ್ಲ್ ಬರೋವರೆಗೂ ಕಾಯಬೇಕು. ಸೊ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಒಂದು ಬಾಯ್ಲ್ ಬಂದಮೇಲೆ ಈಗ ನಾವು ಪಾಸ್ತಾನ ಆ್ಯಡ್ ಮಾಡ್ಕೊಬೇಕು. ಸೊ ಇಲ್ಲಿ ನೀವು ಯಾವ ಥರ ಪಾಸ್ತಾ ಆದರೂ ಯೂಸ್ ಮಾಡ್ಬೋದು, ಪೆನೆ ಪಾಸ್ತಾ ಇಲ್ಲ ಮ್ಯಾಕ್ರೋನಿ ಪಾಸ್ತಾ ಅಥವಾ ಯಾವುದಾದ್ರೂ ಬೇರೆ ಬ್ರ್ಯಾಂಡ್ಸ್ ಏನಾದರೂ ಯೂಸ್ ಮಾಡ್ಬೋದು. ಸೊ ನಮ್ಮ ಮನೆಯಲ್ಲಿ ಮ್ಯಾಕ್ರೋನಿ ಪಾಸ್ತಾ ಇತ್ತು, ಸೊ ಅದಕ್ಕೆ ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದನ್ನು ಬಾಯ್ಲ್ ಮಾಡಿಬಿಟ್ಟು ವಾಟರಲ್ಲಿ ಸ್ವಲ್ಪ ಸಾಲ್ಟ್ ಆ್ಯಂಡ್ ಆಯಿಲ್ ಜೊತೆ ಸ್ಟ್ರೈನ್ ಮಾಡಿಬಿಟ್ಟು ಒಂದು ವಾಟರ್ ವಾಶ್ ಕೊಟ್ಬಿಟ್ಟು ಅದಾದಮೇಲೆ ಇದಕ್ಕೆ ಆ್ಯಡ್ ಮಾಡ್ಕೊಬೇಕು. ಸೊ ಇದನ್ನು ಆ್ಯಡ್ ಮಾಡ್ಕೊಂಡ್ಮೇಲೆ ಸೀಸ್ನಿಂಗ್, ಸೊ ಇಲ್ಲಿ ಸಾಲ್ಟ್ ಮತ್ತು ಪೆಪ್ಪರ್ ಚಿಲ್ಲಿ ಫ್ಲೇಕ್ಸ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಯು ಕ್ಯಾನ್ ಇವನ್ ಯೂಸ್ ಇಟಾಲಿಯನ್ ಹರ್ಬ್ಸ್ ಮತ್ತು ಆರಿಗ್ಯಾನೋ ಎಲ್ಲ ಬರುತ್ತಲ್ಲ, ಸೊ ಅದನ್ನೆಲ್ಲ ಹಾಕ್ಕೊಂಡು ಕೂಡ ನೀವು ಮಾಡ್ಕೊಬೋದು. ಸೊ ಇದಕ್ಕೆ ನಾನು ಸ್ವಲ್ಪ ಏನಂತಾರೆ ಇಂಡಿಯನ್ ಟಚ್ ಕೂಡ ಕೊಟ್ಟಿದ್ದೀನಿ, ಆ್ಯಡಿಂಗ್ ಸಮ್ ಗ್ರೀನ್ ಚಿಲ್ಲಿ ಪೆಪ್ಪರ್ ಎಲ್ಲ. ಸೊ ನೀವು ಇದನ್ನು ಕೂಡ ಸ್ಕಿಪ್ ಮಾಡಿ ಕಂಪ್ಲೀಟ್ ಇಟಾಲಿಯನ್ ಆಗಿ ಕೂಡ ಮಾಡ್ಕೊಬೋದು. ಸೊ ನಮ್ಮ ಮನೇಲಿ ಯಾವ ಥರ ನಮ್ಮ ಟೇಸ್ಟ್ ಬಡ್ಸ್ಗೆ ಇಷ್ಟ ಆಗುತ್ತೆ ಆ ರೀತಿ ನಾನು ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ 3 ಅಮೂಲ್ ಚೀಸ್ ಸ್ಲೈಸಸ್ ಎಲ್ಲ ಬರುತ್ತಲ್ಲ, ಸೊ ಅದನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಈ ಚೀಸೇ ನಂಗೆ ಅಷ್ಟು ಇಷ್ಟ ಆಗೋದು, ಯಾಕಂದರೆ ಇದು ಕ್ರೀಮಿಯಾಗಿ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಸೊ ಈ ಥರ ಪಾಸ್ತಾಸ್ ಎಲ್ಲ ಮಾಡುವಾಗ ಈ ಥರ ಚೀಸ್ ಸ್ಲೈಸಸ್ ಎಲ್ಲ ಚೀಸ್ ಕ್ಯೂಬ್ಸ್ ಎಲ್ಲ ಬರುತ್ತಲ್ಲ, ಸೊ ಅದನ್ನೇ ನಾನು ಯೂಸ್ ಮಾಡ್ಕೊಳೋದು. ಸೊ ಇವಾಗ ಎಲ್ಲ ಹಾಕ್ಬಿಟ್ಟು ಒಂದು 5 ನಿಮಿಷ ಹಾಗೆ ಮುಚ್ಚಿ ಇಟ್ಬಿಟ್ರೆ ತುಂಬ ಕ್ರೀಮಿಯಾಗಿ ಚೆನ್ನಾಗಿರೋ ಪಾಸ್ತಾ ರೆಡಿ ಆಗುತ್ತೆ. ಯು ಕ್ಯಾನ್ ಸರ್ವ್ ದಿಸ್ ಟು ಯರ್ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್. ಸೊ ಎಲ್ಲರಿಗೂ ಇಷ್ಟ ಆಗುತ್ತೆ. ಸೊ ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಯಿತು ಆ್ಯಂಡ್ ದಟ್ ಡೇಸ್ ಡಿನ್ನರ್ ವಾಸ್ ಸೋ ಅಮೇಝಿಂಗ್. ಸೊ ಬರೀ ಪಾಸ್ತಾ ಆದರೆ ಚೆನ್ನಾಗಿರಲ್ಲವ, ಸೊ ಅದಕ್ಕೆ ಸ್ವಲ್ಪ ಸಲಾಡ್ನ ಕೂಡ ಮಾಡೋಣ ಅಂತ ಅಂದ್ಕೊಂಡೆ ಯೂಸಿಂಗ್ ಚಿಕನ್ ಸಾಸೇಜಸ್. ಸೊ ಇದಕ್ಕೆ ಫಸ್ಟ್ ನಾನು ಇಲ್ಲಿ ಚಾಪ್ ಮಾಡಿರೋ ಗಾರ್ಲಿಕ್ ಮತ್ತು ಬಟರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದಾದಮೇಲೆ ಮಿಕ್ಸ್ಡ್ ಹರ್ಬ್ಸ್ ಸಾಸೇಜಸ್ ಅಂತ ಆನ್ಲೈನಲ್ಲಿ ಆರ್ಡರ್ ಮಾಡುತ್ತೆ. ದಿಸ್ ಇಸ್ ಫ್ರೋಸನ್ ಸಾಸೇಜಸ್. ಸೊ ಅದನ್ನು ತರಿಸ್ಬಿಟ್ಟು ಇದನ್ನು ಒಂದು ಟೈಮ್ ಸಾಟೆ ಮಾಡಿಬಿಟ್ಟು ಅದಕ್ಕೆ ಕಟ್ ಮಾಡಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಲೆಟ್ಯೂಸ್, ಇದನ್ನು ಬಂದುಬಿಟ್ಟು ಕೋಲ್ಡ್ ವಾಟರಲ್ಲಿ ಇಟ್ಬಿಟ್ಟು ಅದಾದಮೇಲೆ ಕಟ್ ಮಾಡಿಬಿಟ್ಟು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಮೈನೀಸ್ ಮತ್ತು ಸ್ವಲ್ಪ ಸಾಲ್ಟ್ ಪೆಪ್ಪರ್ ಎಲ್ಲದನ್ನು ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು 1 ಬೌಲ್ ಹಾಗೆ ತಿಂದರೆ ಕೂಡ ಅಷ್ಟೇ ಫಿಲ್ಲಿಂಗ್ ಆಗಿ ತುಂಬ ಚೆನ್ನಾಗಿರುತ್ತೆ. ಸೊ ಇದನ್ನು ನಾವು ಪಾಸ್ತಾ ಜೊತೆಗೆ ಸರ್ವ್ ಮಾಡಿದ್ವಿ. ಸೊ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿತ್ತು. ಸಾಸೇಜಸ್ ವೆ ಸೋ ಗುಡ್ ಆ್ಯಂಡ್ ಲೆಟ್ಯೂಸ್ ಅಲ್ಲಿ ಸ್ವಲ್ಪ ಕ್ರಂಚಿಯಾಗಿ ಚೆನ್ನಾಗಿತ್ತು ಆ್ಯಂಡ್ ಕ್ರೀಮಿ ಪಾಸ್ತಾ ಜೊತೆಗೆ ಈ ಸಲಾಡ್ ಎಲ್ಲ ಪರ್ಫೆಕ್ಟಾಗಿ ಮ್ಯಾಚ್ ಆಗ್ತಿತ್ತು ಆ್ಯಂಡ್ ಎಲ್ಲರಿಗೂ ಕೂಡ ಇಷ್ಟ ಆಯಿತು. ಆ್ಯಂಡ್ ದಟ್ ಡೇಸ್ ಡಿನ್ನರ್ ವಾಸ್ ಸೊ ಸ್ಪೆಷಲ್ ಆ್ಯಂಡ್ ಡಿಫ್ರೆಂಟ್. ಸಮ್ಟೈಮ್ಸ್ ಇಟ್ ಫೀಲ್ಸ್ ಸೋ ಗುಡ್ ವೆನ್ ಯು ಟ್ರೈ ಸಮಥಿಂಗ್ ನ್ಯೂ ಆ್ಯಂಡ್ ಡಿಫ್ರೆಂಟ್. ಸೊ ಡಿನ್ನರ್ಗೆ ಆ ಥರ ಮಾಡಿಕೊಟ್ಟಾಗ ಎಲ್ಲರಿಗೂ ಖುಷಿ ಆಯಿತು, ಮಕ್ಕಳೆಲ್ಲ ತುಂಬ ಖುಷಿಯಿಂದ ತಿಂದರು. ಆ್ಯಂಡ್ ದಿಸ್ ಇಸ್ ಅನದರ್ ಡೇ ಅನದರ್ ಡಿನ್ನರ್ ಸ್ಟೋರಿ. ಸೊ ಮಮ್ಮಿ ಡ್ಯಾಡಿ ಎಲ್ಲರೂ ಆಚೆ ಕಡೆ ಶಾಪಿಂಗ್ ಹೋಗಿದ್ರು. ಸೊ ಅದಕ್ಕೆ ನಾನು ಅವತ್ತು ಹೈದ್ರಾಬಾದಿ ಸ್ಟೈಲ್ ಚಿಕನ್ ಗ್ರೇವಿ ಅದ್ರ ಜೊತೆಗೆ ರೋಟೀಸ್ನ ಮಾಡಿದ್ದೆ. ಆ್ಯಂಡ್ ಅವತ್ತು ನಮ್ಮ ಮನೆಗೆ ಒಂದು ನ್ಯೂ ಗೆಸ್ಟ್ ಕೂಡ ಬಂದಿದ್ರು. ಫಸ್ಟ್ ಟೈಮ್ ನಮ್ಮ ಮನೆಗೆ ಬಂದಿರೋ ಇಂದುನಾ ಹಾಯ್ ಕೇಳು ಬಾರೋ ಇಲ್ಲಿ ನಿತಿನ್. ಸೊ ಅವತ್ತು ಮಮ್ಮಿ ಡ್ಯಾಡಿ ಮನೆಗೆ ಅಂತ ಶಾಪಿಂಗ್ ಮಾಡೋಕ್ಕೆ ಹೋಗಿದ್ರು. ಸೊ ಅವತ್ತು ಇನ್ನೂ ಎಷ್ಟೊಂದು ಕ್ಲೋತ್ಸ್ ಮತ್ತು ಮ್ಯಾಟ್ಸ್ ಆಮೇಲೆ ಇನ್ನೂ ಬೇರೆ ಥಿಂಗ್ಸ್ ಎಲ್ಲ ತೊಗೊಂಬಂದಿದ್ರು. ಫಸ್ಟ್ ಸುಳ್ಳಲ್ಲ ಆಮೇಲೆ ನಿಜ ಹೇಳು. ಇಲ್ಲ ನಿಜ ಚೆನ್ನಾಗಿದೆ. ಏನು ಚೆನ್ನಾಗಿದೆ? ಚಪಾತಿ ಚೆನ್ನಾಗಿದೆ, ಚಿಕನ್ ಫ್ರೈ ಚೆನ್ನಾಗಿದೆ, 2 ಚೆನ್ನಾಗಿದೆ. ನಾನು ಇಷ್ಟು ಚೆನ್ನಾಗಿ ಮಾಡ್ತೀನಿ ಅಂತ ಇವ್ರಿಗೆ ಗೊತ್ತೇ ಇಲ್ಲ. ರೇಗಿಸ್ತಾ ಇರ್ತಾರೆ, ನನ್ನ ಫುಲ್ ಟ್ರೋಲ್ ಮಾಡ್ತಾ ಇರ್ತಾರೆ. ಇವಾಗ ಕ್ಯಾಮ್ರಾಯಿಂದ ಹೇಳುದು ಅವಳು ಚೆನ್ನಾಗಿದೆ ಅಂತ ಹೇಳು ಅಂತ, ಅದಕ್ಕೆ ಇಲ್ಲ ಫುಲ್ ಆನೆಸ್ಟ್ ರಿವ್ಯೂ ಕೊಡು ಅಂತಂದೆ. ಚೆನ್ನಾಯ್ತಾ? ಉಪ್ಪು ಖಾರ ಪರ್ಫೆಕ್ಟ್ ಆಗೈತಾ? ಚೆನ್ನಾಗಿ ಮಾಡಿದ್ನ? ಆಯ್ತು. ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತಾರೆ ಯಾರು? ಅದಕ್ಕೆ ನಾನು ಎಲ್ಲಿಲ್ಲ ಅವಳು ಮಾಡ್ಬೇಕಲ್ಲ. ಗೆಸ್ ಮಾಡು. ನೀನು ಕುಕಿಂಗ್ ಕೋರ್ಸ್ ಮಾಡ್ತಾ ಇದೀಯಾ, ಗೆಸ್ ಮಾಡು. ನಾರ್ಮಲ್ ಆನಿಯನ್, ಚಿಕನ್, ಮೇನ್ ಚಿಕನ್, ಆನಿಯನ್, ಕರಿಬೇವು, ಮಸಾಲ, ಚಿಲ್ಲಿ ಪೌಡರ್. ನಂಗೆ ಇನ್ನೂ ಸ್ವಲ್ಪ ಖಾರ ಇರಬೇಕಾಗಿತ್ತು, ಬಟ್ ಕರೆಕ್ಟ್ ಆಗಿದೆ. ನಿಂಗೆ ಚೆನ್ನಾಯ್ತಾ?
ಆ್ಯಕ್ಚುಲಿ ನಮ್ಮ ಮಮ್ಮಿಗೆ ಪ್ಲ್ಯಾಂಟ್ಸ್ ಅಂದರೆ ತುಂಬ ಇಷ್ಟ. ಸೊ ಅದಕ್ಕೆ ಇಂಡೋರ್ ಪ್ಲ್ಯಾಂಟ್ಸ್ ಎಲ್ಲ ತುಂಬ ತೊಗೊಂಬಂದು ಮನೇಲಿ ಈಚ್ ಕಾರ್ನರ್ಸಲ್ಲೆಲ್ಲ ಇಡ್ತಿರ್ತೀವಿ. ಬಟ್ ಅದಕ್ಕೆ ದಿನ ನೀರು ಹಾಕಬೇಕು, ಅದನ್ನು ಚೆನ್ನಾಗಿ ಕಾಪಾಡ್ಕೊಂಡು ಬರಬೇಕು. ಇವಾಗ ನಾವು ಒಂದು 2-3 ದಿನ ಹೊರಗಡೆ ಹೋಗ್ಬಿಟ್ರೆ ಹೊರಗಡೆ ಗಾರ್ಡನ್ಗೆಲ್ಲ ನೀರು ಹಾಕೋರಿದ್ದಾರೆ, ಬಟ್ ಒಳಗಡೆ ಬಂದ್ಬಿಟ್ಟು ಹಾಕಬೇಕಲ್ವ. ಸೊ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ. ಸೊ ಅದಕ್ಕೆ ಈ ಥರ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸ್ನೆಲ್ಲ ತೊಗೊಂಬಂತಿದ್ರು. ಸೊ ದಿಸ್ ಆ್ಯಪಲ್ಸ್ ಚೆರೀಸ್ ವಾಟ್ ಎವರ್ ಯು ಕ್ಯಾನ್ ಕಾಲ್ ಇಟ್. ಸೊ ಅದು ತುಂಬ ಕ್ಯೂಟಾಗಿ ಚೆನ್ನಾಗಿತ್ತು ಆ ಪ್ಲ್ಯಾಂಟಲ್ಲಿ. ಆ್ಯಂಡ್ ಇದೂ ಕೂಡ ಅಷ್ಟೇ, ಇಟ್ಸ್ ಬಿಕಮ್ ಫ್ಯೂ ಮಂತ್ಸ್ ಬ್ರಿಂಗಿಂಗ್ ಆಲ್ ದಿಸ್ ಟು ಹೋಮ್. ಬಟ್ ಐ ಡೆಂಟ್ ಫೈಂಡ್ ಪ್ರಾಪರ್ ಟೈಮ್ ಅದನ್ನೆಲ್ಲ ಎಡಿಟ್ ಮಾಡಿ ಒಂದು ಕಂಪ್ಲೀಟ್ ವ್ಲಾಗ್ ಆಗಿ ಮಾಡಿ ಅಪ್ಲೋಡ್ ಮಾಡೋಕ್ಕೆ. ಸೊ ಅದಕ್ಕೆ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ. ಆ್ಯಂಡ್ ತುಂಬ ಜನ ಕೂಡ ಪಿಕ್ಚರ್ಸ್ ಎಲ್ಲ ಪೋಸ್ಟ್ ಮಾಡಿದಾಗ ಇಲ್ಲೆಲ್ಲ ಕಾಣಿಸ್ದಾಗ ಕೇಳ್ತಿದ್ರಿ. ಸೊ ಯರ್ಸ್ ದ ಅಪ್ಡೇಟ್. ಸೊ ಅದನ್ನು ಎಲ್ಲಿ ತೊಗೊಂಬಂದಿರೋದು ಏನು ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಆ್ಯಂಡ್ ಎಲ್ಲೋ ಹೊರಗಡೆ ಹೋದಾಗ ತೊಗೊಂಬಂದಿರೋದು ಅದನ್ನು ತೋರಿಸಿದ್ದೀನಿ ಅಷ್ಟೇ. ಆ್ಯಂಡ್ ನೆಕ್ಸ್ಟ್ ಡೇ ನಮಗೆ F&B ಪ್ರಾಕ್ಟಿಕಲ್ಸ್ ಇತ್ತು. ಸೊ ಅವತ್ತು ಏನಂತಂದರೆ ಬೇರೆ ಥರದ ಬಫೇನ ಅರೇಂಜ್ ಮಾಡಿದ್ರು. ದಿಸ್ ಇಸ್ ಬ್ರೇಕ್ಫಾಸ್ಟ್ ಬಫೆ. ಆ್ಯಂಡ್ ಇದರಲ್ಲಂತೂ ತುಂಬ ಥರದ ಆಪ್ಷನ್ಸ್ ಇತ್ತು. ಇಂಡಿಯನ್ ಬ್ರೇಕ್ಫಾಸ್ಟ್ ಆ್ಯಂಡ್ ಇಂಗ್ಲೀಷ್ ಬ್ರೇಕ್ಫಾಸ್ಟ್ ಬೋತ್ ವೆ ದೇರ್. ಆ್ಯಂಡ್ ಇದರಲ್ಲಿ ಕ್ರಸಾನ್ಸ್, ಕಪ್ ಕೇಕ್ಸ್, ಡೋನಟ್ಸ್, ಫೊಕ್ಯಾಶಿಯಾ, ಫ್ರೂಟ್ ಕೇಕ್, ಟೀ ಕೇಕ್ ಎಲ್ಲ ಇತ್ತು. ಆ್ಯಂಡ್ ದೇ ವರ್ ಸೋ ಮೆನಿ ಥಿಂಗ್ಸ್. ನಾನು ಅಷ್ಟು ನೆನ್ಪಿಟ್ಕೊಳಕ್ಕೂ ಕೂಡ ಆಗಲ್ಲ, ಅಷ್ಟೊಂದು ಹ್ಯೂಜ್ ಸ್ಪ್ರೆಡ್ ಇತ್ತು. ಆ್ಯಂಡ್ ಇದನ್ನು ಕೂಡ ಅಷ್ಟೇ, ಇವಾಗ ನೀವೊಂದು ಲಕ್ಸುರಿಯಸ್ 5 ಸ್ಟಾರ್ ಹೋಟೆಲ್ಗೆ ಹೋಗ್ಬಿಟ್ಟು ಅಲ್ಲಿ ಯಾವ ಥರ ಬ್ರೇಕ್ಫಾಸ್ಟ್ ಸ್ಪ್ರೆಡ್ ಇರುತ್ತೋ ಅದೇ ರೀತಿಯಲ್ಲಿ ಅರೇಂಜ್ ಮಾಡಿದ್ರು. ಕಟ್ ಫ್ರೂಟ್ಸ್, ಇನ್ಫ್ಯೂಸ್ಡ್ ವಾಟರ್, ಡಿಫ್ರೆಂಟ್ ಟೈಪ್ಸ್ ಆಫ್ ಚೀಸ್, ಮತ್ತು ಫ್ಲೇವರ್ಡ್ ಯೋಗರ್ಟ್ಸ್, ಮತ್ತು ಫ್ರೂಟ್ ಜ್ಯೂಸಸ್ ಎಲ್ಲ ಇತ್ತು. ಅದ್ರ ಜೊತೆಗೆ ಕೆಲಾಗ್ಸ್, ಚಾಕೋಸ್, ಮ್ಯೂಸ್ಲಿ, ಮತ್ತು ಸ್ಲಿಮ್ ಮಿಲ್ಕ್, ಆಮಂಡ್ ಮಿಲ್ಕ್, ಆಮೇಲೆ ನಾರ್ಮಲ್ ಮಿಲ್ಕ್ ಎಲ್ಲ ಕೂಡ ಇರುತ್ತೆ. ಜಾಮ್ಸ್, ಬಟರ್, ಬ್ರೆಡ್, ಬನ್, ಮಫಿನ್ಸ್ ಎಲ್ಲ ಕೂಡ ಇರುತ್ತೆ. ಸೊ ಅ ಪರ್ಫೆಕ್ಟ್ ಬ್ರೇಕ್ಫಾಸ್ಟ್ ಬಫೆ ಅರೇಂಜ್ ಮಾಡಿದ್ರು. ಆ್ಯಂಡ್ ನನ್ನ ಕಾಲೇಜ್ಗೆ 2 to 3 ಸ್ಟೂಡೆಂಟ್ಸ್ ಜಾಯ್ನ್ ಆಗಿದ್ದಾರೆ. ಸೊ ನನ್ನ ವ್ಲಾಗ್ಸ್ನ ನೋಡಿ ಆ್ಯಂಡ್ ನನ್ನ ಸಬ್ಸ್ಕ್ರೈಬರ್ಸ್ ಜಾಯ್ನ್ ಆಗಿರೋದು ನನಗೆ ತುಂಬ ಖುಷಿ. ಸೊ ಬಂದಾಗ ನನ್ನ ಹೆಸರೆಲ್ಲ ಹೇಳಿದ್ದೀರಾ, ನನ್ನ ಮೀಟ್ ಮಾಡಬೇಕು ಅಂತೆಲ್ಲ ಹೇಳಿದ್ರಂತೆ. ಬಟ್ ನಾನು ಕೆಲವೊಂದು ಟೈಮ್ ಕಾಲೇಜಲ್ಲಿ ಇರ್ತೀನಿ, ಇಲ್ಲ ಕ್ಲಾಸಸಲ್ಲಿ ಇರ್ತೀನಿ, ಇಲ್ಲ ಮನೇಲಿರ್ತೀನಿ. ಸೊ ಇವತ್ತುವರೆಗೂ ಯಾರೆಲ್ಲ ಬಂದಿದ್ದೀರಾ ನನ್ನ ಹೆಸರು ಹೇಳಿಬಿಟ್ಟು ನಾನು ಯಾರನ್ನೂ ಮೀಟ್ ಮಾಡಿಲ್ಲ. ಬಟ್ ನಮ್ಮ ಸರ್ ಎಲ್ಲ ನನಗೆ ಹೇಳಿದ್ದಾರೆ. ಆ್ಯಂಡ್ ಸೊ ನಾನು ಇವಾಗ ವ್ಲಾಗ್ಸಲ್ಲೆಲ್ಲ ನೋಡ್ಸಿದ್ದೀನಿ. ನಿಮಗೂ ಕೂಡ ಅದನ್ನು ನೋಡಿಬಿಟ್ಟು ಇನ್ಸ್ಪೈರ್ ಆಗಿ ನೀವು ಜಾಯ್ನ್ ಆಗಿರ್ಬೋದು, ಅಥವಾ ನಿಮ್ಗೆ ಅದರಲ್ಲಿ ಇಂಟ್ರೆಸ್ಟ್ ಇದ್ದು ಜಾಯ್ನ್ ಆಗಿರ್ಬೋದು. ಇಟ್ ಶುಡ್ ಬಿ ಯೋರ್ ಓನ್ ಚಾಯ್ಸ್, ಅಥವಾ ನಿಮ್ಮ ಫ್ಯಾಮಿಲಿ ಚಾಯ್ಸ್ ಆಗಿರ್ಬೋದು. ಬಟ್ ನನ್ನ ಹೆಸರು ಹೇಳಿಬಿಟ್ಟು ನಾನು ನಿಮ್ಮನ್ನ ನೋಡಿ ಜಾಯ್ನ್ ಆಗಿದ್ದೀನಿ ಅದೆಲ್ಲ ನಿಜವಾಗ್ಲೂ ಬೇಡ. ಬಿಕಾಸ್ ಇಟ್ಸ್ ಯೋರ್ ಲೈಫ್ ಆ್ಯಂಡ್ ಇಟ್ಸ್ ಯೋರ್ ಎಜುಕೇಷನ್. ಸೊ ನಿಮ್ಗೆ ಏನು ಮಾಡಬೇಕಂತ ಇರುತ್ತೋ, ಅಥವಾ ನಿಮ್ಮ ಫ್ಯಾಮ್ಲಿಗೆ ನೀವು ಏನು ಮಾಡಬೇಕು ಅಂತ ಇರುತ್ತೋ ಅದನ್ನೇ ಮಾಡಿ. ಸೊ ನನ್ನಿಂದ ಯಾರೂ ಇನ್ಫ್ಲೂಯೆನ್ಸ್ ಆಗಬೇಡಿ, ಬಟ್ ಟೇಕ್ ಮಿ ಆಸ್ ಅ ಇನ್ಸ್ಪಿರೇಷನ್, ಬಟ್ ಡೋಂಟ್ ಗೆಟ್ ಇನ್ಫ್ಲೂಯೆನ್ಸ್ಡ್ ಬೈ ಮೀ. ಸೊ ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ ದಿಸ್ ಈಸ್ ಯೋರ್ ಇಂಡಿವಿಜುವಲ್ ಲೈಫ್. ಸೊ ನಿಮ್ಗೇನು ಇಷ್ಟ ಬರುತ್ತೋ ಅದನ್ನು ಮಾಡಬೇಕು. ಸುಮ್ಮನೆ ನನ್ನಿಂದ ಇನ್ಫ್ಲೂಯೆನ್ಸ್ ಆಗೋದು, ಅದಾದಮೇಲೆ ಓಕೆ ಸ್ಫೂರ್ತಿ ಅಕ್ಕ ವೀಡಿಯೋಲಿ ಇದನ್ನೆಲ್ಲ ತೋರಿಸ್ತಿದ್ದಾರೆ, ಓಕೆ ನಾನು ಕೂಡ ಜಾಯ್ನ್ ಆದರೆ ಹಿಂಗೆಲ್ಲ ಇರುತ್ತೆ ಅಂತ. ನೋ, ಇದರಲ್ಲಿ ರಿಯಾಲಿಟಿ ಇಟ್ಸ್ ಸೋ ಡಿಫ್ರೆಂಟ್. ನಾನಿಲ್ಲಿ ಯಾರಿಗೂ ಭಯ ಇಡಿಸ್ತಿಲ್ಲ ಅಥವಾ ನಿಮಗೆ ಬೇಜಾರು ಮಾಡೋಕ್ಕೆ ಇದನ್ನೆಲ್ಲ ಹೇಳ್ತಿಲ್ಲ. ಬಟ್ ನಿಮ್ಮ ಲೈಫ್, ನಿಮ್ಮ ಫ್ಯೂಚರ್, ನಿಮ್ಮ ಡಿಸಿಷನ್ನ ನೀವೇ ತೊಗೊಬೇಕು. ಬೇರೆ ಯಾರ್ದು ವಿಡಿಯೋನ ನೋಡಿ ಅಥವಾ ಬೇರೆ ಯಾರ್ದು ವ್ಲಾಗ್ನ ನೋಡಿ ಇನ್ಫ್ಲೂಯೆನ್ಸ್ ಆಗೋದಲ್ಲ. ಅಷ್ಟನ್ನೇ ನಾನಿಲ್ಲಿ ನಿಮಗೆ ಕನ್ವೆ ಮಾಡ್ತಿರೋದು. ನೀವು ಕೂಡ ಅಷ್ಟೇ ಈ ಕೋರ್ಸ್ನ ಜಾಯ್ನ್ ಆಗಬೇಕಾ, ಇಲ್ಲ ಬೇರೆ ಯಾವುದಾದ್ರೂ ಕೋರ್ಸ್ನ ಜಾಯ್ನ್ ಆಗಬೇಕಾ, ಅದ್ರ ಬಗ್ಗೆ ವಿಚಾರಿಸಿ, ಅದ್ರ ಬಗ್ಗೆ ಎನ್ಕ್ವೈರಿ ಮಾಡಿ. ಇವಾಗ ಡೈರೆಕ್ಟ್ ಕಾಲೇಜಿಗೆ ಬರ್ತೀರಾ, ಕೋರ್ಸ್ ಹೆಂಗಿದೆ, ಎಷ್ಟು ವರ್ಷ ಇದೆ, ಯಾವ ಥರ ಸರ್ಟಿಫಿಕೇಷನ್ ಇರುತ್ತೆ, ಮತ್ತು ಯಾವ ಥರ ಇನ್ ಡೀಟೇಲಾಗಿ ಎಲ್ಲದನ್ನು ವಿಚಾರಿಸ್ಕೊಂಡು ಆಮೇಲೆ ಸೇರ್ಕೊಂಡು. ಪ್ಲೀಸ್ ಡೋಂಟ್ ಗೋ ಬ್ಲೈಂಡ್, ಓಕೆ ಇದನ್ನು ಮಾಡಬೇಕು ಅಂತ ಹಾಗೆ ಸೇರ್ಕೊಂಬಿಡ್ಬೇಡಿ. ಬಟ್ ಡೆಫಿನೆಟ್ಲಿ ಟು ಸೇ ಐ ಆಮ್ ವೆರಿ ಹ್ಯಾಪಿ ಫಾರ್ ಚೂಸಿಂಗ್ ದಿಸ್ ಆ್ಯಂಡ್ ಐ ಹ್ಯಾವ್ ನೋ ರಿಗ್ರೆಟ್ಸ್. ನಾನು ತುಂಬ ಚೆನ್ನಾಗಿ ನನ್ನ ಕಾಲೇಜ್ ಲೈಫ್ನ ಎಂಜಾಯ್ ಮಾಡ್ತಿದ್ದೀನಿ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಫಾರ್ ಚೂಸಿಂಗ್ ದಿಸ್. ಸೊ ನಿಮ್ಮ ಲೈಫ್, ನಿಮ್ಮ ಡಿಸಿಷನ್ನ ನೀವು ತೊಗೊಳ್ಳಿ, ಅಷ್ಟನ್ನೇ ನಾನಿಲ್ಲಿ ಕನ್ವೆ ಮಾಡ್ತಿರೋದು. ಸೊ ಲೆಟ್ಸ್ ಕಮ್ ಬ್ಯಾಕ್. ಸೊ ಇಂಡಿಯನ್ ಬ್ರೇಕ್ಫಾಸ್ಟ್ ಅಂತ ಹೇಳಿದ್ನಲ್ಲ, ಸೊ ದೇರ್ ವೇರ್ ಮೆನಿ ಅದರ್ ಆಪ್ಷನ್ಸ್. ಮಿನಿ ಉತ್ತಪ್ಪಮ್ ಇತ್ತು, ಮತ್ತು ಇಡಿಯಾಪಮ್, ಸಾಂಬಾರ್, ವೆಜಿಟೇಬಲ್ಸ್ ಸ್ಟ್ಯೂ ಎಲ್ಲ ಕೂಡ ಇತ್ತು. ಆ್ಯಂಡ್ ಅದ್ರ ಜೊತೆಗೆ ಲೈಫ್ ಕೌಂಟರಲ್ಲಿ ವಫಲ್ ಬಂದುಬಿಟ್ಟು ಎಲ್ಲರಿಗೂ ಫೇವ್ರೇಟ್ ಆಗಿಬಿಟ್ಟಿತ್ತು, ಡಿಫ್ರೆಂಟ್ ಟಾಪಿಂಗ್ಸ್ ಜೊತೆಗೆ. ಮತ್ತು ಬ್ರೆಡ್ ಆಮ್ಲೆಟ್ ಎಲ್ಲ ತುಂಬ ಇಷ್ಟಪಟ್ಟು ಎಲ್ಲರೂ ಎಂಜಾಯ್ ಮಾಡಿದ್ರು. ಆ್ಯಂಡ್ ಸುಮ್ಮನೆ ನಾವು ಕ್ಲಾಸಲ್ಲಿ ಕೂತಿದ್ವಿ. ಸೊ ಅವಾಗ ನಮ್ಮ ಫ್ರೆಂಡ್ಸ್ ಮೇಲೆಲ್ಲ ಪ್ರ್ಯಾಂಕ್ ಮಾಡೋಣ ಅಂತ ಅಂದ್ಕೊಂಡು ಪ್ರ್ಯಾಂಕ್ ಕಾಲ್ ಮಾಡಿದ್ದೀವಿ. సో ಅದು ಇಲ್ಲಿ ಒಂದು షార్ట్ క్లిప్పింగ్స్ ಇದೆ, యూ కెన్ వాచ్ దట్ అండ్ ఎంజాయ్. ఇది మీరు ఇది ఇత్రి విద్యానికేతన్ స్కూల్లో కదా మీరు చదివింది? లైక్ ఇప్పుడు స్కూల్లో మేము శ్రీరామనవమి ప్రయుక్తంగా ఇది డాన్సర్స్ కావాల్సి ఉండే. సో మీరు గుడ్ డాన్సర్ అని మీ ఫ్రెండ్స్ మాకి మీ నంబర్ సజెస్ట్ చేశారు.
మీ ఫ్రెండ్స్ పేరు వాళ్ళు ఉనుకొని మైత్రి అట్లా వాళ్ళని మీ నా పేరు ఇచ్చారు, మీ నంబర్ ఇచ్చారు, కాంటాక్ట్ చేయండి అని. అవునా, సరే మేడం. ಅವಳು ಕಾಲ್ ಯು ಲೇಟರ್ ಅಂತವಳೆ, ಅವಳು ಮಾತಾಡ್ಲಾ ಬೇಡ ಅಂತ ಕೂತವಳಲ್ಲ, ನಾನು ಏನ್ ಮಾಡ್ಲಿ ನಾನು. ಸರಿ ಇವಳು ನಂಬರ್ ಹೇಳಂಗೆ. హలో హలో హలో, ఇది కోనారెడ్డినా మాట్లాడుతుంది? ఇది మాకి పొడుచుపుడికే తోడు మీది ఇది వచ్చిండే మాకి సజెషన్స్లో. టీసీ పడేలా కదా మీరు ఉండేది మేడం? మాకి ఇది వచ్చింది, మాకి బ్రోకర్ మీ నంబర్ ఇచ్చారు మ్యామ్. లైక్ మీరు పొడుచుతా ఉంటుంది మేము మా అన్నకి మీ నంబర్ ఇచ్చారు. సో మీకేమైనా ఇంట్రెస్ట్ ఉంటే చెప్తారా అనేసి పంపించింది. సరే సార్. ಅವ್ರ ಅಪ್ಪ ಬಂದ ಮಾಡ್ತೀನಿ ಸರಿ. ಅವ್ರ ಅಪ್ಪ ಏನೋ ಮಾಡ್ಬೇಕು, ನಿಮ್ಗೆ ಏನೋ ಹೇಳ್ಬೇಕಂತ. ಯಾವ್ದು ಅಂಕಲ್ ಬೈ ಮಿಸ್ಟೇಕ್ 73 ಜಗ್ಗಲ್ಸ್ 2 ಹಾಕ್ಬಿಟ್ಟಿದ್ದೀನಿ.